ಲೋಕಸಭೆಯಲ್ಲಿ ಸರ್ ತಮ್ಮ ನಂಬರ್ ಗಳನ್ನ ಹೆಚ್ಚಿಸಿಕೊಳ್ಳುವಂತ ಪ್ರಯತ್ನ ಆಗ್ತಿದೆಯಾ ಬಿಜೆಪಿಗೆ? UBT ನ ಈಗ ಹೊಡೆದು ಆಪರೇಷನ್ ನೋಡಿ, TMC ಇರ್ಬೋದು, UBT ಶಿವಸೇನಾ ಇರ್ಬೋದು, ನಿಮ್ಮ JDS ಇರ್ಬೋದು, JDU ಇರ್ಬೋದು, ಇದೊಂದು ಪ್ಯಾಟರ್ನ್ ಇದೆ ಬಿಜೆಪಿ ಅವ್ರದ್ದು. ಎಲ್ಲ ಸಂಸ್ಥೆಗಳನ್ನ ದುರುಪಯೋಗ ಮಾಡ್ಕೊಂಡು ಪ್ರಾದೇಶಿಕ ಪಕ್ಷವನ್ನ ಮುಗಿಸುವ ಒಂದು ಪ್ರಯತ್ನ ನಡೆದಿದೆ ಅವ್ರದ್ದು. ಅದಕ್ಕೆ ಬಲಿ ಕೂಡ ಆಗ್ತಾ ಇದ್ದಾರೆ ಜನರು. ಇಟ್ಸ್ ಜಸ್ಟ್ ಮ್ಯಾಟರ್ ಆಫ್ ಟೈಮ್. ನೋಡಿ, ಇಲ್ಲಿ JDS ಅದೇ ಕತೆ ಆಗೋದಿಲ್ಲ ಸರ್. ಇನ್ನೊಂದು ಬಿಡದಿ ಹೋರಾಟವನ್ನು ಜೋರು ಮಾಡಿದ್ದಾರೆ ಸರ್, ನಿನ್ನೆ ಪಾದಯಾತ್ರೆ ಮಾಡೋರು ನಿಖಿಲ್ ಅವರು. ರೆಸ್ಪಾನ್ಸ್ ಹೆಂಗಿತ್ತು ಜನರಲ್ಲಿ? ನಿಖಿಲ್ ಅವರು ಮಾಡಿರ್ಬೋದು, ಅವರಿಗೆ ಸ್ವತಂತ್ರ ಇದೆ, ಸಂವಿಧಾನಿಕವಾಗಿ ಅವ್ರ ಹಕ್ಕಿದೆ, ಮಾಡಲಿ, ನೋ ಪ್ರಾಬ್ಲಮ್. ಜನರ ಸ್ಪಂದನೆ ಸಿಕ್ಕಿದ್ಯಾ ಅವರಿಗೆ? ಭೂಮಿ ಕಳ್ಕೊಂಡವರ ಅಥವಾ ಯಾರು ಭೂಮಿಯನ್ನ ಕೊಡ್ಲಿಕ್ಕೆ ತಯಾರಾಗಿದ್ದಾರೆ ಅವ್ರ ಹತ್ರ ಸ್ಪಂದನೆ ಸಿಕ್ಕಿದ್ಯಾ? ಗ್ರೌಂಡ್ ರಿಯಾಲಿಟಿ ನೋಡೋಣ. ಟಿವಿನಲ್ಲಿ ಇವ್ರೇನ್ ಬೇಕೋ ಮಾಡ್ತಾ ಇದ್ದಾರೆ, ಆದ್ರೆ ಅಲ್ಲಿ ರೈತರು ಸರ್ಕಾರದ ಪರವಾಗಿದ್ದಾರೆ. ಜಸ್ಟ್ ಮ್ಯಾಟರ್ ಆಫ್ ಟೈಮ್, ನಿಮ್ಗೆ ಗೊತ್ತಾಗ್ತದಲ್ಲ. ಈಗಾಗಲೇ ಚೆಕ್ ವಿತರಣೆ ಕಾರ್ಯಕ್ರಮ ನಡೆದಿದೆ, ಪರಿಹಾರ ಕೊಡೋದು. ಈಗ ಎಲ್ಲರೂ ಬರ್ತಾ ಇದ್ದಾರಲ್ಲ ಸರ್. ಸಂವಿಧಾನವನ್ನು ಅತಿ ಹೆಚ್ಚು ಬಾರಿ ಬದಲಾಯಿಸುವ ಕಾಂಗ್ರೆಸ್ ಅವರೇ ಈಗ ಅದ್ರ ಮೇಲೆ ಪ್ರಮಾಣ ಬದಲಾಯಿಸಿಲ್ಲ. ಇವರಿಗೆ ಬದಲಾಯಿಸೋದಕ್ಕೆ ತಿದ್ದಕ್ಕೆ ಏನು ಅರ್ಥ ಗೊತ್ತಾಗಲ್ವಾ ಅವರಿಗೆ? ಅವರ್ ಕಾನ್ಸ್ಟಿಟ್ಯೂಷನ್ ಇಸ್ ಕಾಲ್ಡ್ ದ ಲಿವಿಂಗ್ ಡಾಕ್ಯುಮೆಂಟ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಪೀಚ್ ಅನ್ನ ಗಮನಿಸಿ. ಇತಿಹಾಸನ ಓದ್ರಪ್ಪ ನೀವು. RSS BJP ಅವರು ನಿಮ್ದಾದಂತ ಇತಿಹಾಸವನ್ನ ಓದ್ಲಿಕ್ಕೆ ನಾವಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಸ್ ಗೋಯಿಂಗ್ ಟು ಬಿ ಎ ಲಿವಿಂಗ್ ಡಾಕ್ಯುಮೆಂಟ್. ಆ ಕಾಲಕ್ಕೆ ಆ ಸಂವಿಧಾನ ಕರೆಕ್ಟ್ ಆಗಿದೆ. ಕಾಲಕ್ಕೆ ಜನರ ಅನಿಸಿಕೆ ಪ್ರಕಾರ ಬದಲಾವಣೆ ಅಲ್ಲ, ತಿದ್ದುಪಡಿ ಮಾಡಬೇಕು ಅಂದ್ರೆ ವಿತೌಟ್ ಚೇಂಜಿಂಗ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್, ವಿತೌಟ್ ಚೇಂಜಿಂಗ್ ದ ಫಂಡಮೆಂಟಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಮಾಡಬಹುದು ಅಂತ ಹೇಳಿದ. ಅಂದ್ರೆ 371J ಸಿಕ್ಕಿದೆ ಅಲ್ಲ ನಮ್ಗೆ, ಅದೇನ್ ಬದಲಾವಣೆನಾ? ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿಗೆ ಬದಲಾವಣೆಗೆ ಅಜಗಜಾಂತರ ವ್ಯತ್ಯಾಸ ಇದೆ. ನಾನು ಹೇಳ್ದಂಗೆ ಇದನ್ನ ನಾವು ಅಸೆಂಬ್ಲಿನಲ್ಲಿ ಚರ್ಚೆ ಮಾಡಿದ್ರಲ್ಲ, ಕಾಗೇರಿ ಅವ್ರ ಸ್ಪೀಕರ್ ಇದ್ದಾಗ. ಅದನ್ನ ನನ್ನ ಭಾಷಣ ನೋಡ್ಕೊಳಕ್ ಹೇಳಿ. ಓದಕ್ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನನ್ನ ಭಾಷಣ ನೋಡಕ್ ಹೇಳಿ ಅವರಿಗೆ. ಬಿಜೆಪಿ RSS ಉತ್ತರ ಬಂತ ಸರ್? ನೀವು ಬರುತ್ತೆ ರೀ, 100 ವರ್ಷದ ಸಂಸ್ಥೆ. ಆ ದೇಶಭಕ್ತರು ಎಲ್ಲೋ ಇಟ್ಟಿರ್ತಾರೆ ಕಾಗದಗಳು, ಹುಡುಕಕ್ ಟೈಮ್ ಬೇಕಾಗುತ್ತೆ. ನೋಡಿ ಹೇಗೆ ನಾವು ನೀವು ಎಲ್ಲರೂ ಸೇರಿ ಅವರ 100 ವರ್ಷದ ಸಾಧನೆಗಳನ್ನ ಹುಡುಕ್ತಾ ಇದೀವಿ, ಹಾಗೆ ಅದೇ ರೀತಿ ಅವರು ಕಾಗದನ್ನ ಹುಡುಕ್ತಾ ಇರ್ಬೇಕು. ಇವತ್ತಿಲ್ಲ ನಾಳೆ ಕೊಡ್ತಾರೆ, ಎಲ್ಲಿ ಹೋಗ್ತಾರೆ? ಸಮಾಧಾನದಿಂದ ಇರ್ತೀರಿ ಸರ್? ಪೊಲೀಸ್ ಆಫೀಸರ್ಸ್ ಫಸ್ಟ್ ಪಾಠ ಏನ್ ಗೊತ್ತಾ? ರಿಸ್ಟ್ರೆಂಟ್. ಅಕ್ರಮ ಮಾಡಲ್ಲ ಅವರು, ಅಥವಾ ಆಕ್ರಮಣಿಕವಾಗಿ ಅವ್ರು ಮಾಡೋದಿಲ್ಲ, ಅಟ್ಯಾಕ್ ಅಲ್ಲ, ರಿಸ್ಟ್ರೆಂಟ್